ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಗೊಳ್ಳಿ. ನಿಮ್ಮ ತಂದೆ ತಾಯಿನ ನಿಮ್ಮ ಕುಲದೇವರನ್ನ ಒಂದು ಸಾರಿ ಅಣ್ಣನ ಬಗ್ಗೆಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಂಡು ಅಕ್ಷತೆಯನ್ನ ಇಲ್ಲಿ ಹಾಕಿಬಿಡಿ. ಓಂ ಇಷ್ಟ ದೇವತಾಭ್ಯೋ ನಮಃ, ಓಂ ಗ್ರಾಮ ದೇವತಾಭ್ಯೋ ನಮಃ, ಓಂ ಗ್ರಾಮ ದೇವತಾಭ್ಯೋ ನಮಃ, ಸಕಲ ಜಂಗಮ ದೇವತಾಭ್ಯೋ ನಮೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಪಾಪ, ಬೇರೆಯವರು ಒಳ್ಳೇದ್ರ ಬಗ್ಗೆ ಇಷ್ಟೆಲ್ಲ ಯೋಚಿಸುವ ಇವಳಿಗೆ ಮಾತ್ರ ನೀನು ಮಾತ್ರ ಒಳ್ಳೇದು ಮಾಡಲೇ ಇಲ್ವಲ್ಲ ದೇವ್ರೆ. ನೋಡಿ, ಭಕ್ತಿಯಿಂದ ಈ ತುಪ್ಪದ ದೀಪವನ್ನು ಹಚ್ಚಿ. ಏನಾದ್ರೂ ಮಾತಾಡ್ಬೇಕಾದ್ರೆ ಹಲ್ಲಿ ಲೊಚ್ಕೊಟ್ರೆ ನೋಡಿದ್ರ ಸತ್ಯ ಅಂತಾರೆ, ಒಳ್ಳೆ ಶಕುನ ಅಂತಾರೆ. ಅದೇ ಹಲ್ಲಿ ದೀಪ ಹಚ್ಚಬೇಕಾದ್ರೆ ಮದುಮಗನ ಮೇಲೆ ಬಿದ್ರೆ ಏನಿದು? ದೀಪ ಹಚ್ಚಬೇಕಾದ್ರೆ ಈ ಹಲ್ಲಿ ಭುಜದ ಮೇಲೆ ಬಿದ್ದಿದೆ ಅಂದ್ರೆ ಒಳ್ಳೆ ಲಕ್ಷಣ ಅಲ್ಲ. ಮುಂದೆ ಬರೋ ಯಾವುದೋ ಅನಾಹುತದ ಸೂಚನೆ ಅನ್ಸುತ್ತೆ. ಅನಾಹುತನ ಅಂದ್ರೆ ಯಾವ ತರ? ಯಾರಿಂದ? ಹೇಗೆ? ಈ ಭವಿಷ್ಯ ಅನ್ನೋದು ಭಗವಂತನಿಗೆ ಮಾತ್ರ ನಿಖರವಾಗಿ ಗೊತ್ತಿರೋದು. ಅನಾಹುತದ ಸೂಚನೆ ಮಾತ್ರ ನನಗೆ ಸಿಗ್ತಾ ಇದೆ. ಅಂದ್ರೆ ಆ ಅನಾಹುತ ನಡೀದೇ ಇರೋ ತರ ತಡೆಯೋದು ಹೇಗೆ? ಯಾವ್ದಾದ್ರೂ ದಾರಿ ಇದ್ದೇ ಇರ್ಬೇಕಲ್ವಾ? ಇದೆ. ನೀವು ದೇವಸ್ಥಾನಕ್ಕೆ ಹೋಗಿ ಈ ಮದುವೆ ಚೆನ್ನಾಗಿ ಆಗ್ಲಿ ಅಂತ ಬೇಡ್ಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ. ವಾಟ್ ಈಸ್ ದಿಸ್? ಗೋಡೆ ಮೇಲೆ ಹೋಗ್ತಿದ್ದೆ ಅಲ್ಲಿ ಬಿದ್ದಿದ್ದಕ್ಕೆ ಅಪಶಕುನ ಅಂತ ಇದ್ದೀರಲ್ಲ.